ಮಹಿಳಾ ಅಘೋರಿಗಳ ಬಗ್ಗೆ ಸಿನಿಮಾ ಮಾಡಬೇಕು ಅನ್ನೋಂಥ ಥಾಟ್ ನಿಮಗೆ ಸ್ಟ್ರೈಕ್ ಆಗಿದ್ದು ಯಾವಾಗ, ಎಲ್ಲಿ, ಯಾಕೆ? ನಾನೇನು ಓದಿದ್ದೆ, ನಾನೇನು ತಿಳ್ಕೊಂಡಿದ್ದೆ ಅದೆಲ್ಲ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇತ್ತು. ಅಘೋರಿಗಳ ಪಾತ್ರವನ್ನ ಮಾಡ್ಲಿಕ್ಕೆ ಅವರು ಆ ಕ್ಷಣಕ್ಕೆ ಭಯ ಪಟ್ರ ಅಥವಾ ಡೇರಿಂಗ್ ಆಗಿಲ್ಲ ನಾನು ಇದನ್ನ ಮಾಡ್ತೀನಿ ಅಂತ ಒಪ್ಕೊಂಡ್ರ? ಫಿಮೇಲ್ ಅಘೋರಿ ಇದಾರ ಅಂತ ಅಂದ್ಬಿಟ್ಟು ಅವ್ರಿಗೆ ಶಾಕ್ ಆಯ್ತು, ಮೇಡಮ್ ಶಾಕ್ ಆಯ್ತು. ಬಟ್ ಅಷ್ಟೊಂದು ಡೆಡಿಕೇಶನ್ ಆಗಿ ವರ್ಕ್ ಮಾಡಿರೋ ರಾಧಿಕಾ ಮೇಡಮ್ ಬಗ್ಗೆ, ನಿಮ್ಮ ಪಾತ್ರಕ್ಕೆ ಜೀವ ಕೊಟ್ಟಂತ ಆ ಸ್ವೀಟಿ ಬಗ್ಗೆ ಏನ್ ಹೇಳ್ತಾರೆ ಶ್ರೀಜಯ? ಮೇಡಮ್ ಈ ರೀತಿ ಇರುತ್ತೆ ಅಂತಂದ್ರೆ ಓಕೆ ಡನ್, ಕ್ಯಾರೆಕ್ಟರ್ಗೋಸ್ಕರ ತಾನೆ, ಓಕೆ ಡನ್. ಮೇಡಮ್ ಸ್ಮಶಾನ, ಓಕೆ ಡನ್. ಶಿವರಾಮ್ ಸರ್ ಒಂದು ಸ್ವಲ್ಪ ಮೂವ್ ಆಗ್ತಾ ಇದ್ದಾರೆ, ಒಂದೊಂದು ಸ್ವಲ್ಪ ಏನಾದ್ರು ಮುಂದೆ ಹೋಗಿದ್ದಿದ್ರೆ ನಾವು ಅವತ್ತೇ ಒಂದು ಅವಘಡನ ಎದುರಿಸಬೇಕಾಯ್ತಾ ಅಂತ ಅನಾಹುತ. RX ಸೂರಿ ಸಿನಿಮಾ ಖ್ಯಾತಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಜಯ್ ಸರ್ ಈಗ ಬೈರಾದೇವಿ ಅನ್ನುವಂಥ ಒಂದು ಅದ್ಭುತವಾದಂತಹ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ತಡ ಆಗಿದೆ ಅಷ್ಟೇ, ಆದರೆ ಬ್ಯೂಟಿಫುಲ್ ಆಗಿ ಸಿನಿಮಾ ಬಂದಿದೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಈ ಕ್ಷಣ ನನ್ನ ಜೊತೆ ಶ್ರೀಜಯ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳ್ತಿದ್ರಿ, ನಾನು ಬಿಟ್ಬಿಟ್ಟಿದ್ರೆ ಎಲ್ಲಿ ಅಘೋರಿ ಆಗ್ಬಿಡ್ತೀನಿ ಅನ್ನೋ ಭಯ ಕಾಡ್ತಿತ್ತು ನನಗೆ ಅಂತ. ಸೊ ಇಡೀ ಜಗತ್ತಿಗೆ ಗೊತ್ತಿತ್ತು, ಬಹುಶಃ ಅಂದರೆ ಈ ಮೇಲ್ ಅಘೋರಿಗಳಿದ್ದಾರೆ ಅಂತ ಗೊತ್ತಿತ್ತು, ಆದರೆ ಫೀಮೇಲ್ ಅಘೋರಿಗಳಿದ್ದಾರೆ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಅದನ್ನು ಗೊತ್ತುಪಡಿಸ್ತಿದ್ದೀರಾ ಇಡೀ ಜಗತ್ತಿಗೆ. ಸೊ ಮಹಿಳಾ ಅಘೋರಿಗಳ ಬಗ್ಗೆ ಸಿನಿಮಾ ಮಾಡಬೇಕು ಅನ್ನೋಂಥ ಥಾಟ್ ನಿಮಗೆ ಸ್ಟ್ರೈಕ್ ಆಗಿದ್ದು ಯಾವಾಗ, ಎಲ್ಲಿ, ಯಾಕೆ? ಮಹಿಳಾ ಅಘೋರಿ ಬಗ್ಗೆ ಆ್ಯಕ್ಚುಲಿ ನಾನು ಮುಂದೆ ಒಂದು ವೇದಿಕೆ ಮೇಲೆ ಹೇಳಿದೆ ಮೇಡಮ್, ಒಂದು ಹಾರರ್ ಕಾನ್ಸೆಪ್ಟ್ ಮಾಡಿದ್ವಿ, ಮೇಡಮ್ ಹತ್ರ ಅಪ್ರೋಚ್ ಹೋಗಿದ್ವಿ, ಕಾಮನ್ ಆಯಿತು, ನಾರ್ಮಲ್ ಆಯಿತು, ಬೇರೆ ಥರನೇ ಬೇಕು ಅಂತ. ಅದೇ ಟೈಮಲ್ಲಿ ನಾನು ಸರ್ಚಿಂಗಲ್ಲಿದ್ದೆ, ಒಂದಷ್ಟು ಪ್ರೊಡ್ಯೂಸರ್ ಸರ್ಚಿಂಗಲ್ಲಿದ್ದೆ. ಸೊ ಕಣ್ಮುಂದೆ ಇವಾಗ ನಿರ್ಮಾಪಕರಿದ್ದಾರೆ, ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೆಡಿ ಇದ್ದಾರೆ. ಸೊ ನನ್ನ ಹತ್ರ ಕತೆ ಇಲ್ಲ ಅಂತಂದರೆ ಹೇಗೆ? ಸೊ ಅವಾಗೇನಾಯಿತು, ಅಲ್ಲೇ ಉಳಿದಿದ್ದಂಥ ಅವ್ರ ಮನೆ ಹತ್ರನೇ ಉಳಿದಿದ್ದಂಥ ಲೈನೇ ಭೈರಾದೇವಿ. ಯಾಕೆಂದರೆ ನಾನು ಈ ಹಿಂದೆ ಎಲ್ಲೋ ಒಂದು ಕಡೆ ಆರ್ಟಿಕಲ್ ಓದಿದ್ದೆ ಅಘೋರಗಳ ಬಗ್ಗೆ. ನಾನು ಒಂದಷ್ಟು ಸ್ವಲ್ಪ ಸ್ಪಿರಿಚುವಲ್, ನಾನು ಮಂತ್ರಗಳು, ದೇವರು, ದಿನರು ಎಲ್ಲ ಒಂದಷ್ಟು ನಂಬ್ತಾ ಇರ್ತೀನಿ. ಹಾಗೇನಾಯಿತು, ಅಘೋರ, ಓಕೆ ಅಘೋರ ಹೌದಲ್ವಾ, ಮಾಡ್ಬೋದಲ್ವಾ, ಹೆಂಗಿದ್ರು ಇವರು ಡಿಫ್ರೆಂಟಾಗಿರೋ ಕಾನ್ಸೆಪ್ಟೇ ಕೇಳ್ತಾ ಇದ್ದಾರಲ್ಲ, ಖಂಡಿತ ಮಾಡೋಣ ಅಂತ ಅಲ್ಲೇ ನಿಂತ್ಕೊಂಡು ಸುಮಾರು ಒಂದು 5 ಗಂಟೆಗಳ ಕಾಲ ಅವ್ರ ಮನೆ ಹತ್ರ, ಅಂದರೆ ಅವ್ರ ಮನೆಯಿಂದ 1 ಕಿಲೋಮೀಟ್ರಲ್ಲಿ ಒಂದು ಜಾಗ ಇದೆ, ಒಂದು ಪಾರ್ಕ್ ಥರ, ಅಲ್ಲಿ ನಿಂತ್ಕೊಂಡು ಸರಿ ಇದನ್ನ ಇಟ್ಕೊಂಡು ಹಿಂಗೆ ವರ್ಕೌಟ್ ಮಾಡಿದ್ರೆ ಖಂಡಿತ ಇವರು ಒಪ್ಕೊಳ್ಬೋದು ಅಂತೇಳಿ ಒಂದಷ್ಟು ಅಲ್ಲೇ ಲೈನೆಲ್ಲ ಒಂದಷ್ಟು ರೆಡಿ ಮಾಡಿಬಿಟ್ಟು ಅವತ್ತು ಸಂಜೆನೇ ನಮ್ಮ ರವಿ ಸರ್ ನಿರ್ಮಾಪಕರು ಮತ್ತು ಯಾದವ್ ಸರ್ ಅಂತಿದ್ದಾರೆ ಸಹ ನಿರ್ಮಾಪಕರು, ಅವ್ರಿಗೆ ಹೇಳಿದೆ, ಸರ್ ಒಂದು ಲೈನ್ ಹೊಳೀತು ಸರ್ ಅಂತ. ಹೌದಾ, ಸರಿ ಆಯಿತು, ಯಾವಾಗ ಹೇಳ್ತೀರಾ, ಯಾವಾಗಲೇ ಬರ್ತೀರಾ ಅಂತಂದರು. ನಾನಂದೆ, ಸರ್ ಈಗ ಸದ್ಯಕ್ಕೆ ಬರಲಿಕ್ಕಾಗಲ್ಲ, ಯಾಕೆಂದರೆ ಅದನ್ನು ಇನ್ನೂ ಒಂದಷ್ಟು ಡೆವಲಪ್ ಮಾಡಬೇಕು, ನನಗೊಂದು 10 ದಿನ ಟೈಮ್ ಕೊಡಿ ಅಂತ ಹೇಳಿದೆ. ಹೇಳಾದ್ಮೇಲೆ ಅವರು ಸರಿ ಆಯಿತು ಅಂತಂದು ಹೇಳಿದ್ರು. ನನಗೆ 10 ದಿನ ಸಾಕಾಗಲಿಲ್ಲ, ಯಾಕೆಂತಂದರೆ ಈ ಕತೆ ಒಳಗಡೆ ನಾನೇನು ಅಂದ್ಕೊಂಡಿದ್ದೆ, ನಾನೇನು ಓದಿದ್ದೆ, ನಾನೇನು ತಿಳ್ಕೊಂಡಿದ್ದೆ ಅದೆಲ್ಲ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇತ್ತು. ಯಾಕೆಂದರೆ ಏನೋ ಒಂದು ಸಣ್ಣ ಒಂದು 2 ಸೀಕ್ವೆನ್ಸೋ ಏನೋ ಅಘೋರಿಗಳು ಬರ್ತಾರೆ, ಏನೋ ಒಂದು ಹೊರ್ಟೋಗ್ಬಿಡ್ತಾರೆ ಅಂತಂದ್ರೆ ಆಗಲ್ಲ. ಇಡೀ ಸಿನಿಮಾ ನಮ್ಗೆ ಇದೇ ರೀತಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೂ ಒಂದಷ್ಟು ಟೈಮ್ ಹಿಡಿತಾ ಬಂತು. ಆಮೇಲೆ ಒಂದಷ್ಟು ಮಂತ್ರಗಳೆಲ್ಲ ಬೇಕಾಗಿ ಬಂತು, ಯಾಕೆಂದರೆ ಬರೀ ನಾವು ಓಂ ಫಟ್ ಸ್ವಾಹ, ಓಂ ಕ್ರೀಮ್ ಕ್ರೀಮ್ ಅದೆಲ್ಲ ವರ್ಕೌಟ್ ಆಗಲ್ಲ. ಇದಕ್ಕೆ ಒಂದು ಭೂತ ಆಹ್ವಾನೆ ಮಂತ್ರ ಅಂತಂದರೆ ಅದಕ್ಕೆ ಆಹ್ವಾನ ಹೆಂಗೆ ಮಾಡ್ತಾರೆ, ಉಚ್ಚಾಟನೆ ಹೆಂಗೆ ಮಾಡ್ತಾರೆ, ಆ ರೀತಿದೆಲ್ಲ ಒಂದಷ್ಟು ರಿಸರ್ಚ್ ಮಾಡಿ ಎಲ್ಲ ಮಾಡಿದಾಗ 15 ದಿವಸ ಆಗೋಯ್ತು. ಆ 15 ದಿವಸದಲ್ಲಿ ಆಲ್ರೆಡಿ ಸರ್ ಬೇರೆ ಕಡೆ ಎಲ್ಲೋ ಬೇರೆ ಪ್ರೊಡ್ಯೂಸರ್ ಜೊತೆ ಬುಕ್ ಆಗಿಬಿಟ್ಟಿದ್ದೀನಿ, ಹಾಗೆ ಹೀಗೆ ಅಂತೆಲ್ಲ ನಿರ್ದೇಶಕರ ಜೊತೆ ಬುಕ್ ಆಗಿದೆ ಕತೆ ಅಂತಂದರು. ಅದಾದಮೇಲೆ ಗೊತ್ತಿಲ್ಲ, 10 ಮಿನಿಟ್ಸಲ್ಲಿ ಅವರೇ ಮತ್ತೆ ಕಾಲ್ ಮಾಡಿದ್ರು. ಏನು ಲೈನು ಅಂತಂದರು, ಸರ್ ಫೀಮೇಲ್ ಅಘೋರ ಅಂದೆ. ಫೀಮೇಲ್ ಅಘೋರನ? ಹೌದು ಸರ್. ಆ ಥರ ಇದ್ದಾರಾ? ಖಂಡಿತ ಇದ್ದಾರೆ ಸರ್. ಹೌದಾ, ಅದು ಹೇಗೆ ಅಂತಂದ್ರು. ನೀವು ನಾನು ಇದೆಲ್ಲ ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ, ನೀವು ಸಿಗಿ ಸರ್ ಅಂತೆಲ್ಲ ಹೇಳ್ಬಿಟ್ಟು ಎದುರುಗಡೆ ಸಿಕ್ಕಾಗ. ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈ ಕತೆ ನನಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರಿ, ಬಟ್ ಈ ಒಂದು ಲೈನ್ ಸ್ಟೋರಿನ ಮೇಡಮ್ಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ಜೊತೆಗೆ ಈ ಅಘೋರಿಗಳ ಪಾತ್ರವನ್ನು ಮಾಡಲಿಕ್ಕೆ ಅವರು ಆ ಕ್ಷಣಕ್ಕೆ ಭಯ ಪಟ್ರ ಅಥವಾ ಡೇರಿಂಗ್ ಆಗಿಲ್ಲ ನಾನು ಇದನ್ನು ಮಾಡ್ತೀನಿ ಅಂತ ಒಪ್ಕೊಂಡ್ರ? ಅದ್ರ ಬಗ್ಗೆ ನಂಗೆ ರಿಯಾಕ್ಷನ್. ಖಂಡಿತ ಅಂದರೆ ಫಸ್ಟು ಫೀಮೇಲ್ ಅಘೋರಿ ಇದ್ದಾರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಶಾಕ್ ಆಯಿತು, ಮೇಡಮ್ಗೆ ಶಾಕ್ ಆಯಿತು. ಹೌದು ಮೇಡಮ್ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದಷ್ಟು ಡಾಕ್ಯುಮೆಂಟ್ರೀಸ್ಗಳು, ಒಂದಷ್ಟು ಆರ್ಟಿಕಲ್ಸು ಎಲ್ಲ ಅವ್ರಿಗೆ ತೋರಿಸಿದ ತಕ್ಷಣ ಹೌದಾ ಯಾವ ರೀತಿ ಅಂತೆಲ್ಲ ಹೇಳಿದ್ರು. ಅಲ್ಲಿ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಒಂದಷ್ಟು ಮಂತ್ರಗಳೆಲ್ಲ ಹೇಳಿದ್ವಿ, ದಿಕ್ಪಾಲಕ ಮಂತ್ರ ಇರ್ಬೋದು. ಆಮೇಲೆ ಹೌದು, ಯಾಕಂದರೆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಆಲ್ರೆಡಿ ನಾನು ಅದು ಏನು ಎಲ್ಲ ರಿಸರ್ಚ್ ಮಾಡಿದ್ದೆ. ಹೇಳಾದ್ಮೇಲೆ ಹೌದಾ ಸರಿ ಆಯಿತು, ಈ ರೀತಿ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ತುಂಬ ಇಷ್ಟ ಆಯಿತು ಮೇಡಮ್ಗೆ. ಟಕ್ಕಂತ ಓಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಇಮಿಡಿಯೇಟು ನಾವು ಏನಿದೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ವಿ. ಸರ್, ಯೂಶಲಿ ನಾಯಕಿಯರು ಈ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿಕೊಳ್ಳೋದಕ್ಕೆ ಎಲ್ಲ ನಾಯಕಿಯರು ಒಪ್ಕೊಳ್ಳಲ್ಲ. ಅದರಲ್ಲೂ ಭಸ್ಮನ ಮುಖ ತುಂಬ ಹಚ್ಕೊಳ್ಳೋದು, ಮತ್ತು ಸ್ಕಿನ್, ಅವರು ಹೇಳ್ತಾ ಇದ್ರು ನನ್ನ ಸ್ಕಿನ್ನೆಲ್ಲ ಎಷ್ಟು ರ್ಯಾಷಸ್ ಆಗಿತ್ತು ಗೊತ್ತಾ, ಏರೆಲ್ಲ ಎಷ್ಟು ಉದುರ್ತಾ ಇತ್ತು ಗೊತ್ತಾ ಅಂತ. ಬಟ್ ಅದೆಲ್ಲವನ್ನು ಮಾಡಿದ್ರು ಕೂಡ ಇವತ್ತು ಸಾರ್ಥಕತೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬಟ್ ಅಷ್ಟೊಂದು ಡೆಡಿಕೇಶನ್ ಆಗಿ ವರ್ಕ್ ಮಾಡಿರೋ ರಾಧಿಕಾ ಮೇಡಮ್ ಬಗ್ಗೆ, ನಿಮ್ಮ ಪಾತ್ರಕ್ಕೆ ಜೀವ ಕೊಟ್ಟಂತ ಆ ಸ್ವೀಟಿ ಬಗ್ಗೆ ಏನು ಹೇಳ್ತಾರೆ ಶ್ರೀಜಯ್ ಅಂತ? ಹೇಳಕ್ಕೆ ಪದಗಳೇ ಸಾಲದು ಮೇಡಮ್.
ಯಾಕೆಂತಂದರೆ ಬೇರೆಯವರೆಲ್ಲ ಗ್ಲ್ಯಾಮರ್ ತೋರಿಸಿ ಅಂತ ಹೇಳ್ಬೋದು. ಬಟ್ ನನ್ನ ಇಷ್ಟು ವಿಕಾರ ಮಾಡ್ತೀರ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಮೇಡಮ್ ಈ ರೀತಿ ಇರುತ್ತೆ ಅಂತಂದ್ರೆ ಓಕೆ ಡನ್, ಕ್ಯಾರೆಕ್ಟ್ರಿಗೋಸ್ಕರ ತಾನೇ, ಓಕೆ ಡನ್ ಮೇಡಮ್, ಸ್ಮಶಾನ ಓಕೆ ಡನ್. ಫಸ್ಟು ಭಯ ಅಂತಂದರು, ಆಮೇಲೆ ಒಪ್ಕೊಂಡು ಹಂಗೆ ಹೇಳ್ಕೊಂಡು ಬಂದ್ವಿ. ಒಂದಷ್ಟು ಏನೋ ಒಂದೊಂದು ದೊಡ್ಡ ಮಟ್ಟದಲ್ಲಿ ಆಯಿತು ಮೇಡಮ್. ಬಟ್ ಸುಮಾರು ಅಡೆತಡೆಗಳಾಯಿತು, ಅದನ್ನೆಲ್ಲ ದಾಟಿಕೊಂಡು ನಾವು ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಅದಕ್ಕೆ ತುಂಬ ಸಹಕಾರ, ಮೇಡಮ್ ಅವ್ರ ಸಹಕಾರ ಇಲ್ಲ ಅಂತಂದರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಆಮೇಲೆ ನಮ್ಮ ಒಂದಷ್ಟು ಟೆಕ್ನಿಷಿಯನ್ಸ್ ಎಲ್ಲರ ಸಹಕಾರದಿಂದ ಸಿನಿಮಾ, ಕಲಾವಿದರು, ತಂತ್ರಜ್ಞರು ಎಲ್ಲರ ಸಹಕಾರದಿಂದ ಸಿನಿಮಾ ಕಂಪ್ಲೀಟ್ ಆಗಿದೆ. ನಾನು 3ನೇ ತಾರೀಕು ಜನರ ಮುಂದೆ ಇದೆ. ಯಾವ ರೀತಿ ನೋಡಿ ಅದು ಆಶೀರ್ವದಿಸ್ತಾರೋ ನೋಡಬೇಕು. ಸರ್, ಮೇಡಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ಥರದ್ದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತ. ಸ್ಮೋಕಿಂಗ್ ಅಂದಾಕ್ಷಣ ಅದು ಬ್ಯಾಡ್ ಹ್ಯಾಬಿಟ್ ಅಂತ ಅಲ್ಲ, ಬಟ್ ಆದ್ರೂ ಆ ಸ್ಟೈಲ್ ಗೊತ್ತಿರಲಿಲ್ಲ, ಹೆಂಗೆ ದಮ್ಮು ಎಳಿಬೇಕು ಅಥವಾ ಹೊಡಿಬೇಕು ಅಂತ ಗೊತ್ತಿರಲಿಲ್ಲ. ಅದನ್ನು ಕಲಿಸಿದಂಥ ಗುರುಗಳು ರಂಗಾಯಣ ರಘು ಅಂತ ಸ್ಟೇಜ್ ಮೇಲೆ ಮೇಡಮ್ ಹೇಳಿದ್ರು. ಸೊ ಆ ಸೀಕ್ವೆನ್ಸ್ ಎಷ್ಟು ಟೇಕ್ ತಗೊಂಡ್ರು, ಪರ್ಟಿಕ್ಯುಲರ್ಲಿ ಆ ಭಂಗಿ ಸೇದೋದಕ್ಕೆ, ಮತ್ತು ಎಷ್ಟು ಸೀನ್ಸ್ ಇದೆ ಆ ಸಿನಿಮಾದಲ್ಲಿ ಅನ್ನುವಂಥದ್ದು ಭಂಗಿ ಸೇದೋದು. ಅಂದರೆ ಭಂಗಿ ಸೇದೋದು ಆ್ಯಕ್ಚುಲಿ ಫಸ್ಟು ಇವಾಗ ಅಗೋರ ಅಂತಂದರೆ ಅವ್ರದ್ದೊಂದು ಆಚಾರ ವಿಚಾರಗಳಿರುತ್ತೆ. ಅಲ್ಲಿ ಏನೋ ಒಂದು ಮಾಂಸ ಭಕ್ಷಣೆ ಆಗ್ಬೋದು, ಏನೇ ಒಂದು ಆಗ್ಬೋದು, ಅಂದರೆ ಒಂದು ಏನು ಮದ್ಯಪಾನ ಇರ್ಬೋದು, ಎಲ್ಲ ಮಾಡ್ತಾರೆ ಅವರು. ಯಾಕೆಂದರೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಭಂಗಿ ಇಲ್ಲ ಅಂತಂದರೆ ಹೇಗೆ ಅಂತಂದ್ಬಿಟ್ಟು ನಾನು ಫಸ್ಟ್ ಮೇಡಮ್ಗೆ ಹೇಳಿದೆ, ಮೇಡಮ್ ಈ ರೀತಿ ಸ್ಮೋಕ್ ಮಾಡಬೇಕಾಗಿ ಬರುತ್ತೆ. ಹೌದು, ಸ್ಮೋಕ್ ಮಾಡಬೇಕಾಗಿ ಬರುತ್ತೆ ಮೇಡಮ್. ಅಯ್ಯಯ್ಯೋ ನನ್ನ ಕೈಯಲ್ಲಿ ಆಗಲ್ಲ, ಅದೆಲ್ಲ ನನಗೆ ಅಭ್ಯಾಸ ಇಲ್ಲ ಅಂದರು. ಇಲ್ಲ ಮೇಡಮ್, ಅದಿಲ್ಲ ಅಂತಂದರೆ ಈ ಪಾತ್ರದಲ್ಲಿ ಏನೋ ಒಂದು ಕೊಂಡಿ ಕಳ್ಕೊಂಡಂಗೆ ಆಗುತ್ತೆ. ಇದೆಲ್ಲ ಇದೆ, ಯಾಕೆಂದರೆ ಇವ್ರದ್ದೆಲ್ಲ ಒಂದಷ್ಟು ಪದ್ಧತಿಗಳಿದೆ. ಹೇಳಾದ್ಮೇಲೆ ಸರಿ ಏನು ಮಾಡೋದು, ಸಿಗರೇಟ್ ಸೇದಿ ಮೇಡಮ್ ಅಂತಂದ್ಬಿಟ್ಟು, ಆಮೇಲೆ ನಮ್ಮ ರವಿ ಸರ್ ಹತ್ರ ಸಿಗರೇಟ್ ಇತ್ತು, ತೊಗೊಂಡು ಸಾರೇ ಹಚ್ಚಿಸ್ಕೊಟ್ರು. ಜಸ್ಟ್ ಒಂದು ಪಫ್ ಎಳಿತಿದ್ದಂಗೆ ಪಾಪ ಕೆಮ್ಮು ಬಂದುಬಿಡ್ತು. ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ, ಬೇಕಾದ್ರೆ ಸಿನಿಮಾ ನಿಲ್ಲಿಸ್ಬಿಡ್ತೀನಿ ಹೊರತು ಸಿಗರೇಟ್ ಎಲ್ಲ ನಾನು ಸೇದಲ್ಲ ಅಂತಂದರು. ಅದಾದಮೇಲೆ ಇಲ್ಲ ಮೇಡಮ್ ಟ್ರೈ ಮಾಡಿ ಅಂತಂದ್ಬಿಟ್ಟು ಒಂದಷ್ಟು ಅವರು ಅಂದರೆ ರಿಯಲಾಗಿ ಒಂದಷ್ಟು ಈ ನಮ್ಮ ನಾಗ ಸಾಧುಗಳು, ಅಘೋರಗಳು ಯಾವ ರೀತಿ ಎಳಿತಾರೆ ಸ್ಮೋಕ್ ಮಾಡೋದು, ಅದನ್ನೆಲ್ಲ ತೋರಿಸಿದ್ದಕ್ಕೆ ಅಯ್ಯೋಯ್ಯೋ ಈ ರೀತಿ ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ, ನನಗೆ ಅಭ್ಯಾಸನೇ ಇಲ್ಲ ಅಂತಂದರು. ನೋಡಿ ಮೇಡಮ್ ಅಭ್ಯಾಸ ಮಾಡ್ಕೊಳ್ಳಿ ಅಂತಂದೆ. ಯಾಕೋ ಬಿಟ್ಟರೆ ನೀವು ನನ್ನನ್ನು ಏನೋ ಮಾಡಂಗಿದ್ದೀರಾ ಅಂತೆಲ್ಲ ಹೇಳಿ, ಆಮೇಲೆ ಅಲ್ಲೇ ಕೂತ್ಕೊಂಡು ಒಂದು 3 days ಅವ್ರಿಗೆ ಥ್ರೋಟು ಫುಲ್ಲು ಇನ್ಫೆಕ್ಷನ್ ಆಯಿತು. ಅದಾದಮೇಲೆ ದಯವಿಟ್ಟು ನೋಡಿ ಮೇಡಮ್ ನೋಡಿ ಅಂತಂದರೆ ಒಂದಷ್ಟು ಶಾರ್ಟ್ಸ್ಗಳು ಬರೀ ಸಾಂಗಲ್ಲ, ಸೀಕ್ವೆನ್ಸ್ಗಳಲ್ಲೂ ಒಂದಷ್ಟು ಮೇಡಮು ಭಂಗಿ ಸೇದೋದಿದೆ. ಅಲ್ಲೇನಾಯಿತು, ಇವಾಗ ಅವರು ನಾರ್ಮಲಾಗಿ ಸಿಗರೇಟ್ ಸೇತು ಅಂತಂದರೆ ಅದು ಬೇರೆ. ಇಲ್ಲಿ ನಾವು ಚಿಲಮ್ಗೆ ಒಂದಷ್ಟು ಟಬಾಕೋ ಫಿಲ್ ಮಾಡಬೇಕಾಗಿ ಬಂತು. ಟಬಾಕೋ ಫಿಲ್ ಮಾಡಬೇಕಾದಾಗ ಏನಾಯಿತು, ಅದನ್ನು ಫುಲ್ಲು ಟೈಟಾಗಿ ಹಾಕಿ ಅದನ್ನು ಟೋಟಲ್ ಪ್ರೆಸ್ ಮಾಡಿ ಅದನ್ನು ನಾವು ಲೈಟ್ ಮಾಡಿದಾಗ ಎಳಿತಾ ಇದ್ದಾರೆ, ಆಗ್ತಾ ಇಲ್ಲ, ಬರ್ತಾನೆ ಇಲ್ಲ, ಕ್ಯಾಮ್ರಾ ರೋಲ್ ಆಗ್ತಾನೇ ಇದೆ, ಓಡ್ತಾನೇ ಇದೆ. ಆಮೇಲೆ ಸಡನ್ನಾಗಿ ರಘು ಸರ್ ಬಂದರು. ಇರಿ ನಾನು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಜೋರಾಗಿ ಎಳೆದ್ರು. ರಘು ಸರ್ ಎಳೆದ್ಬಿಟ್ಟು ತಗೊಳ್ಳಿ ಓಡಿ ಅಂತ ಅಂದ್ಬಿಟ್ಟು ಒಂದಷ್ಟು ಎಲ್ಲ ಮಾಡಿದ್ರು ರಘು ಸರ್. ಎಲ್ಲ ಒಂದು ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಥ್ರೋಟ್ ಇನ್ಫೆಕ್ಷನ್ ಆಯಿತು. ಬಟ್ ಪಾತ್ರಕ್ಕೋಸ್ಕರ ಮಾಡಿದ್ದು, ಮೇಡಮ್ಗಂತ ಅಭ್ಯಾಸಗಳೇನಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.